My dear friends or students, today I discussed about our teaching this prose SSLC second language English. Okay, my name is Rajesh, but I was teaching to a prose SSLC second language a prose a starting a pages. I was see some article types, some words with the paragraph is there. Okay, read it now. I was teaching my 8 years old son Siddhartha about living and non living things. ನಾನು ಒಂದು ಬಾರಿ ಅವರ ಮಗನಾದ ಸಿದ್ಧಾರ್ಥನನ್ನು ಅವರು ಕೇಳ್ತಾ ಇದ್ದಾರೆ, ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅವರು ತನ್ನ ಮಗನಿಗೆ, ಸಿದ್ಧಾರ್ಥ ಎನ್ನುವ ಒಬ್ಬ ಮಗನಿಗೆ, ಅವರ ಮಗನಿಗೆ ಕೇಳ್ತಾ ಇದ್ದಾರೆ, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್, ಜೀವವಸ್ತು ಮತ್ತು ನಿರ್ಜೀವ ವಸ್ತುಗಳನ್ನು ಹೇಳುವಂತ ಅವರನ್ನು ಕೇಳ್ತಾ ಇದ್ದಾರೆ. I asked him to tell me 5 important future of living things. 5 ಜೀವವಿರುವಂತಹ ಮುಖ್ಯವಾದಂತಹ ಭವಿಷ್ಯದಲ್ಲಿ ಬೇಕಾಗಿರುವಂತಹ ಥಿಂಗ್ಸ್ಗಳನ್ನು ಹೇಳು ಅಂತ ಅವ್ರು ಕೇಳ್ತಾರೆ. ಆಗ ಅವನು ಟೋಲ್ಡ್ ಮೀ ದಟ್ ಲಿವಿಂಗ್ ಥಿಂಗ್ಸ್ ಯಾವ್ಯಾವು, ಒಂದು ಜೀವವಿರುವಂತಹ ವಸ್ತುಗಳು ಯಾವ್ಯಾವ, ಬ್ರೀತ್ ಅಂದರೆ ಉಸಿರಾಟ, ಫೀಲ್ ಅಂದರೆ ಒಂದು ಭಾವನೆಗಳ ಥರ ಒಂದು ಜೀವ, ಮೂವ್ ಅಂದರೆ ನಡಿಗೆ, ಅಂಡ್ ಗ್ರೋ ಬೆಳವಣಿಗೆ, ಓಲ್ಡ್ ಅಂದರೆ ವಯಸ್ಸಾಗೋದು, ಅಂಡ್ ಡೈ ಸಾಯೋದು ಅನ್ನೋ ಒಂದು ಉತ್ತರವನ್ನು ಅವರ ತಂದೆಗೆ ಸಿದ್ಧಾರ್ಥ ಅವರು ಹೇಳ್ತಾರೆ. ಓಕೆ, ಒನ್ ಮೋರ್ ಐ ಸೆಡ್ ಅಂಡ್ ಲುಕ್ಡ್ ಲೈಕ್ ದ ಕುಡ್ ಬಿ ರಿಮೆಂಬರ್ ಫಾರ್ಗೆಟ್ ಯು ಫೈನಲಿ ಹ್ಯಾಡೆಡ್. ಅವರ ತಂದೆ ಮುಗುಳು ನಗುತ್ತಾ ಹೇಳ್ತಾರೆ, ಒಂದು ನೆನಪನ್ನು ರಿಮೆಂಬರ್ ಅಂದರೆ ಮರ್ತಿದ್ಯಾ ಅಂತ ಕೇಳಿದಾಗ ಆ ಮಗುನೂ ಸಹ ಮುಗುಳು ನಗ್ತದೆ. ರಿಮೆಂಬರ್ ನೆನಪಿನ ಶಕ್ತಿ ಅನ್ನೋ ರೀತಿಯ ಒಂದು ಪದ ಬರ್ತದೆ. ನೆನಪಿನ ಶಕ್ತಿಯು ಅದರ ಒಂದು ಇಂಪಾರ್ಟೆಂಟು ಮುಖ್ಯವಾದದ್ದು ಅನ್ನೋ ಒಂದು ತಾತ್ಪರ್ಯವಿರ್ಬೋದು. ಅದು ಸಹ ಮರ್ತಿದ್ಯಾ ಅಂದಾಗ ಅವರು ಒಂದು ನಗುತ್ತಾರೆ ಅವ್ರ ಮಗ. ಓಕೆ, ಈ ಒಂದು ತಾತ್ಪರ್ಯವೂ ಸಹ ಚೆನ್ನಾಗಿದೆ. ಈ ಪ್ರಶ್ನೆಗಳು ಕ್ವಶನ್ಸ್ ಅನ್ನೋದು ಸಹ ಇದೆ. ಕೆನ್ ಯು ಗೆಸ್ ವೈ ಐ ಸ್ಮೈಲ್ಡ್, ನಾನು ಯಾಕೆ ನಗಬೇಕು. ಅಟ್ ಈಸ್ ಇಗ್ನೋರೆನ್ಸ್, ಅದನ್ನು ಹಾಗೆ ಬಿಟ್ಟು ಬಿಡುವಂಥದ್ದು, ಇಗ್ನೋರ್ಡ್ ಮಾಡುವಂಥದ್ದು. ಫರ್ಗೆಟ್ಫುಲ್, ಮರ್ತು ಬಿಡುವಂಥದ್ದು. ಜನರಲ್ ಆಗಿ, ಸಾಮಾನ್ಯವಾಗಿ ಈ ಥರ ಒಂದು ಅಪ್ರೋಪ್ರಿಯೇಟ್ ವರ್ಡ್ಸ್ಗಳು ಸಹ ಇದರಲ್ಲಿ ನಾವು ಕಾಣ್ಬೋದು. ಓಕೆ, okay, then started next unit.